ಈ ದಿನ ಸಂತ ಜೆರಾರ್ಡ್ ಮಜೆಲ್ಲಾ ಅವರ ವಿಷಯವಾಗಿ ಕೆಲವೊಂದು ಮಾತುಗಳನ್ನ ನಾವು ಕಲಿಯೋಣ. ಈ ದಾಸರ ಬಗ್ಗೆ ನನಗೆ ನಿನ್ನೆ ನಾನು ಕುತ್ಕೊಂಡು ಯೋಚನೆ ಮಾಡುವಾಗ ತುಂಬಾ ಇಷ್ಟ ಆದಂತಹ ಒಂದು ಸ್ಟೋರಿನೇ. ನಿಜವಾಗ್ಲೂ ಕೂಡ ಪ್ರತಿದಿನ ನಮಗೆ ಸಿಗುವಂತಹ ಸಂದೇಶಗಳೇನಿದೆ ಅದೆಲ್ಲದೂ ಕೂಡ ತುಂಬಾ ಚೆನ್ನಾಗಿರುವಂತಹ ಸಂದೇಶಗಳೇ. ಯಾಕಂತ ಹೇಳಿದ್ರೆ ನನಗೆ ಇಷ್ಟು ಜನ ಮಿಷನರಿಗಳು ಅಥವಾ ಇಷ್ಟು ಜನ ಸೇವಕರುಗಳಿದ್ದಾರೆ, ತಮ್ಮ ತಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಗಳಿಗೆ ಹೋಗಿ ತಮ್ಮನ್ನ ತಾವು ಮುಡಿಪಾಗಿಟ್ಟು ತಮ್ಮ ನಷ್ಟವಾದ್ರೂ ಪರವಾಗಿಲ್ಲ ದೇವರಿಗಾಗಿ ಜೀವನ ಮಾಡಬೇಕಂತ ಜೀವನ ಮಾಡಿದಂತಹ ಅನೇಕ ಸೇವಕರುಗಳ ಬಗ್ಗೆ ನಾವು ಕಲಿತಾ ಇದ್ದೀವಿ. ನಿಜವಾಗ್ಲೂ ಕೂಡ ಇದೊಂದು ಭಾಗ್ಯಕರವಾದ ಸಂಗತಿನ, ನಮ್ಮೆಲ್ಲರೂ ಕೂಡ ಒಂದು ಪ್ರೋತ್ಸಾಹ ಪಡೆಯುವಂತಹ ಒಂದು ವಿಷಯ. ಸಂತ ಜೆರಾರ್ಡ್ ಮಜೆಲ್ಲಾ ಅವರ ಜೀವಿತಗಳಲ್ಲಿ 3 ವಿಷಯಗಳು. ಮೊದಲನೇದಾಗಿ ಅವರ ಕುಟುಂಬದ ಪರಿಸ್ಥಿತಿ. ಇವರ ಬಗ್ಗೆ ನಾನು ನಿನ್ನೆ ಓದುವಾಗ ಅವರ ಕುಟುಂಬದ ಪರಿಸ್ಥಿತಿಯಲ್ಲಿ ಚಿಕ್ಕ ವಯಸ್ಸಿನಲ್ಲಿನೇ ಅವರು ಇಟಲಿಯಲ್ಲಿ ಹುಟ್ಟಿದಂತ ವ್ಯಕ್ತಿ. ಅವರ ಮನೆ ಇಟಲಿಯಲ್ಲಿ ಇದೆ. ಚಿಕ್ಕ ವಯಸ್ಸಲ್ಲಿನೇ ತಂದೆಯನ್ನ ಅವ್ರು ಕಳ್ಕೊಂಡ್ರು. ತಂದೆ ಇಲ್ಲ ಚಿಕ್ಕ ವಯಸ್ಸಲ್ಲಿ. ಅವ್ರ ತಂದೆ ಕೂಡ ಯಾವ ದೊಡ್ಡ ದೊಡ್ಡ ಬಿಸ್ನೆಸ್ ಏನ್ ಮಾಡ್ತಾ ಇರ್ಲಿಲ್ಲ, ಟೈಲರ್ ಕೆಲಸ ಮಾಡ್ತಾ ಇದ್ರು, ಬಟ್ಟೆ ಹೊಲಿಯುವಂತ ದರ್ಜಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ತಂದೆ ಸಾಯುವಂತ ಪರಿಸ್ಥಿತಿಯಲ್ಲಿ ಅವರ ಕುಟುಂಬದ ಬ್ಯಾಕ್ ಹಿನ್ನೆಲೆ ಯಾವ ರೀತಿ ಇತ್ತು ಅಂದ್ರೆ ತುಂಬಾ ಕಡು ಬಡವರವರೆಲ್ಲ. ಅವ್ರ ಹತ್ರ ಬ್ಯಾಕ್ ಗ್ರೌಂಡ್ ಆಗಿ ಯಾವುದೇ ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ, ಯಾವುದೇ ಪ್ರಕಾರವಂತಹ ಪ್ರಾಪರ್ಟಿ ಇರಲಿಲ್ಲ. ಈ ರೀತಿಯಾಗಿ ತುಂಬಾ ಕಡು ಬಡವರಾಗಿದ್ರು. ಜೊತೆಗೆ ಅವರು ಯಾರು ಸಂತ ಜೆರಾರ್ಡ್ ಅವರಿಗೆ ಒಳ್ಳೆ ಎಜುಕೇಶನ್ ಕೂಡ ಸಿಗ್ಲಿಲ್ಲ, ವಿದ್ಯಾಭ್ಯಾಸ ಕೂಡ ಮಾಡ್ಲಿಕ್ಕೆ ಜಾಸ್ತಿ ಅವರಿಗೆ ಅವಕಾಶ ಸಿಗ್ಲಿಲ್ಲ. ಯಾಕಂದ್ರೆ ಕುಟುಂಬ ಬಡತನದ ಕುಟುಂಬನೇ. ಮತ್ತೆ ಅವರ ಹೆಸರಲ್ಲಿ ಯಾವುದು ಕೂಡ ತಂದೆ ತಾತಂದರು ಬಿಟ್ಟಂತಹ ಆಸ್ತಿ ಕೂಡ ಇರಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ಇರುವಂತಹ ಒಂದು ಕುಟುಂಬ. ಈ ದಿನ ನಾವು ಅವ್ರನ್ನ ನೆನಪು ಮಾಡ್ತಾ ಇದ್ದಂದ್ರೆ ಒಂದೇ ಒಂದು ಕಾರಣ, ಅವರ ನಂಬಿಕೆ. ಅವರು ದೇವರಲ್ಲಿಟ್ಟಂತಹ ಒಂದು ನಂಬಿಕೆ ಏನಿದೆಯಲ್ಲ, ಅದರ ಕಾರಣದಿಂದಲೇ ನಾವು ಈ ದಿನ ಇಲ್ಲಿ ಕುತ್ಕೊಂಡು ದೇವರ ವಾಕ್ಯಗಳನ್ನ ಧ್ಯಾನ ಮಾಡ್ತಾ ಆ ವ್ಯಕ್ತಿ ಬಗ್ಗೆ ನಾವು ಕಲಿತಾ ಇದ್ದೀವಿ. ಯಾಕೆ ನಾನು ಈ ಒಂದು ಮಾತನ್ನ ಎತ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ಇಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಅವರ ಅಪ್ಪ ಇಲ್ಲ, ಅವರ ಕುಟುಂಬದಲ್ಲಿ ಬಡವರಾದ್ರೂ ಕೂಡ, ಒಳ್ಳೆ ಎಜುಕೇಶನ್ ಇಲ್ಲ ಅಂದ್ರೂ ಕೂಡ, ಅವ್ರ ಹೆಸರಲ್ಲಿ ಯಾವುದೇ ಪ್ರಾಪರ್ಟಿ ಇಲ್ಲ ಅಂದ್ರೂ ಕೂಡ, ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಯಾವುದು ಕೂಡ ಸ್ಥಿರವಿಲ್ಲ. ಅಷ್ಟು ಕಷ್ಟದಲ್ಲಿ ಇರುವಂತಹ ಆ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಈ ವ್ಯಕ್ತಿ ದೇವರಿಗೋಸ್ಕರ ವೈರಾಗ್ಯವುಳ್ಳವನಾಗಿ ಜೀವನ ಮಾಡ್ಲಿಕ್ಕೆ ತಯಾರಾದರು. ದೇವರ ನಾಮಸ್ಮರಣೆ ತೆಗೆದುಕೊಳ್ಳಿಕ್ಕೆ ಯಾವುದೇ ಕಾರಣ ಕೂಡ ಹಿಂದೆ ಸರಿಲಿಲ್ಲ. ತಮ್ಮ ಜೀವಿತಗಳಲ್ಲಿ ದೇವರನ್ನ ಬಿಟ್ಟು ನಾನು ಅಗಲಿ ಹೋಗ್ಲಿ ಅಂತ ಯಾವ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವರು ನಿರ್ಣಯ ತಕೊಳ್ಳಿಲ್ಲ. ಎಷ್ಟೇ ಕುಟುಂಬದ ಪರಿಸ್ಥಿತಿಗಳು ಬಿದ್ದು ಹೋದ್ರು ಕೂಡ, ಕುಟುಂಬದ ಪರಿಸ್ಥಿತಿಗಳು ಸರಿ ಇಲ್ಲ ಅಂದ್ರೂ ಕೂಡ, ಇವರು ಚಿಕ್ಕ ವಯಸ್ಸಿತ್ತು ಆ ಟೈಮಲ್ಲಿ, ಅವ್ರ ಅಪ್ಪ ತೀರ್ಕೊಂಡಾಗ ಚಿಕ್ಕ ವಯಸ್ಸಿತ್ತು, ಅಪ್ಪ ಕೂಡ ಇಲ್ಲ. ಅಂತ ಪರಿಸ್ಥಿತಿಯಲ್ಲೂ ಕೂಡ ನಂಬಿಕೆಯಲ್ಲಿ ಯಾವಾಗಲೂ ಕೂಡ ಹಿಂದೆ ಸರಿಲಿಲ್ಲ. ಪ್ರೀತಿ ಉಳ್ಳವರೇ, ಈ ದಿನಗಳಲ್ಲಿ ಎಷ್ಟೋ ಜನ ನಾನು ಮಾತಾಡುವಾಗ ಅವ್ರು ಹೇಳ್ತಿರ್ತಾರೆ, ನನ್ನ ಕುಟುಂಬ ಸರಿ ಇಲ್ಲ, ನನ್ನ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ, ನನ್ನ ಬ್ಯಾಕ್ ಗ್ರೌಂಡ್ ಸರಿ ಇದ್ದಿದ್ರೆ ನಾನು ಸೇವೆಗೆ ಬರ್ತಾ ಇದ್ದೆ, ನನ್ನ ಕುಟುಂಬದ ಹಿಂದೆ ನನಗೊಬ್ರು ಏನಂದ್ರೆ ಸಪೋರ್ಟ್ ಆಗಿದ್ರೆ ನಾನು ನಂಬಿಕೆಯಲ್ಲಿ ಇರ್ತಾ ಇದ್ದೆ, ನನ್ನ ಕುಟುಂಬದ ಪರಿಸ್ಥಿತಿ ನೋಡಿ ನಾನು ಹಿಂದೆ ಹೋಗ್ಬೇಕಾಗಿದೆ. ನನಗೆ ಕೆಲವೊಬ್ಬರೆಲ್ಲ ಫೋನ್ ಮಾಡ್ತಿರ್ತಾರೆ, ಸರ್ ನನ್ನ ಕುಟುಂಬದಲ್ಲಿ ನನಗೆ ತುಂಬಾ ಫೋರ್ಸ್ ಮಾಡ್ತಾ ಇದ್ದಾರೆ, ನೀವು ಯಾಕೆ ಯೇಸುಸ್ವಾಮಿ ನಂಬ್ಕೊಂಡಿದಾರ ಬಿಟ್ಬಿಡ ಅಂತ ಹೇಳಿ ಬೈತಿರ್ತಾರೆ. ಹೇಳ್ತಾರೆ, ನನ್ನ ಒಂದೊಳ್ಳೆ ಯೇಸುಸ್ವಾಮಿ ನಂಬಿಕೊಂಡ್ರೆ ನಿಮಗೆ ಆಸ್ತಿ ನಾನು ಕೊಡಲ್ಲ, ಮನೆ ಕೊಡಲ್ಲ ಅಂತ ಹೇಳ್ತಾರೆ. ನಾನು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಸರ್ ಅಂತ. ಅಂದ್ರೆ ಅವ್ರು ಇವಾಗ 2 ಮಾರ್ಗದಲ್ಲಿ ಇದ್ದಾರೆ, ಯೇಸುಸ್ವಾಮಿ ಬಿಡ್ಬೇಕಾ ಅಥವಾ ಯೇಸುಸ್ವಾಮಿನ ಹಿಡ್ಕೊಂಡಿರ್ಬೇಕಂತ. ಸೊ ಕುಟುಂಬದ ಪರಿಸ್ಥಿತಿಗಳನ್ನು ಇರುವಾಗ ಅಂತಹ ಒಂದು ಸನ್ನಿವೇಶದಲ್ಲಿ ಎಷ್ಟೋ ಜನ ಬಿದ್ದೋಗಿದ್ದಾರೆ ದೇವರ ಹತ್ರ, ಎಷ್ಟೋ ಜನ ದೇವರನ್ನ ಬಿಟ್ಟು ಸರಿದೋಗಿದ್ದಾರೆ. ಆದ್ರೆ ಈ ಜೆರಾರ್ಡ್ ಅವರ ಜೀವಿತಗಳಲ್ಲಿ ಕುಟುಂಬದ ಪರಿಸ್ಥಿತಿಗಳು ಸರಿ ಇಲ್ಲ ಅಂದ್ರೂ ಕೂಡ ದೇವರನ್ನ ಬಿಟ್ಟು ದೇವರಿಂದ ದೂರ ಹೋಗುವಂತ ಒಂದು ಜೀವಿತ ಅವರ ಜೀವಿತಗಳಲ್ಲಿ ಯಾವಾಗಲೂ ಕೂಡ ಅವರು ಆಲೋಚನೆ ಮಾಡ್ಲಿಲ್ಲ. ನಾವು ಸತ್ಯವೇದದಲ್ಲಿ ಎಷ್ಟೋ ಕುಟುಂಬಗಳನ್ನ ನೋಡ್ತೀವಿ. ಕುಟುಂಬ ನಷ್ಟದ ನಡುವೆಲ್ಲೂ ಕೂಡ ಯೋಬ ಏನ್ ಮಾಡ್ದ, ನಂಬಿಗಸ್ತನಾಗಿ ತನ್ನ ಜೀವಿತವನ್ನ ಜೀವಿಸ್ದ. ಒಂದ್ಸತಿ ಯೋಬನನ್ನ ಯೋಚನೆ ಮಾಡ್ಕೊಳ್ರಿ. ಭಕ್ತನಾದ ಯೋಬ
ಒಂದೇ ದಿವಸದಲ್ಲಿ ಅವನ ಆಸ್ತಿ ನಾಶ ಆಗುತ್ತೆ. ಆ ಅವನ ಮಕ್ಕಳು ಕೂಡ ಸತ್ತು ಹೋಗ್ತಾರೆ. ಅವನಿಗಿರುವಂತದ್ದು ಎಲ್ಲದೂ ಕೂಡ ನಾಶ ಆಗುತ್ತೆ. ಇನ್ನು ಮೂರನೇದಾಗಿ, ಒಬ್ಬ ಮನುಷ್ಯನಿಗೆ ತುಂಬಾ ತುಂಬಾ ಪ್ರಾಮುಖ್ಯತೆ ಏನಂದ್ರೆ ಶರೀರದ ಬಲ. ಆಸ್ತಿ ಕಳೆದೋದ್ರೆ ಮತ್ತೆ ಕೂಡ ನಾವು ಅದನ್ನ ಸಂಪಾದನೆ ಮಾಡಬಹುದು. ಒಂದ್ ವೇಳೆ ಮಕ್ಕಳು ಸತ್ತೋದ್ರೆ ಮತ್ತೆ ಕೂಡ ಹುಟ್ಟುವಂತ ಪರಿಸ್ಥಿತಿ ಇದೆ ಪ್ರಪಂಚದಲ್ಲಿ. ಆದ್ರೆ ಒಂದು ವೇಳೆ ನಮ್ಮ ಜೀವಿತಗಳಲ್ಲಿ ನಮ್ಮ ಶರೀರವೇ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಮ್ಮ ಶರೀರ ನಮ್ಗೆ ಬಲಹೀನತೆಯಾಗಿ, ಅನಾರೋಗ್ಯವಾಗಿ ಈ ತರ ಇದ್ರೆ ನಾವು ಯಾವ ಕೆಲಸ ಕೂಡ ಮಾಡಕ್ ಇಷ್ಟ ಆಗಲ್ಲ. ಆಮೇಲೆ ನಾವು ಮುಂದೆ ಹೋಗ್ಲಿಕ್ಕೆ ತುಂಬಾ ಸಾಧ್ಯನೇ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಯೋಬನಿಗೆ ಶರೀರದಲ್ಲೂ ಕೂಡ ಈ ತರ ಹುಣ್ಣುಗಳು, ಬೊಬ್ಬೆಗಳು ಆಗಿದ್ಮೇಲೆ ಇಂಥ ಮೂರು ಪರಿಸ್ಥಿತಿಗಳು, ಒಂದು ಆಸ್ತಿ, ಮಕ್ಕಳು, ತನ್ನ ಶರೀರ, ನಾಲ್ಕನೇದಾಗಿ ಆತನ ಹೆಂಡತಿ ಕೂಡ ಯೋಬನನ್ನ ಇಷ್ಟಪಡ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ದೇವರನ್ನ ಶಪಿಸ್ಲಿಲ್ಲ, ದೇವರನ್ನ ಬಿಟ್ಟು ಹಿಂದೆ ಸರಿಲಿಲ್ಲ. ಕಾರಣ ಅದೊಂದು ಅದ್ಭುತವಾದ ಜೀವಿತ ಯೋಬನದ್ದು. ಅದೇ ನಮ್ಮ ಜೀವಿತಗಳಲ್ಲಿ ದೇವರು ಆಸೆ ಪಡ್ತಿರ್ತಾರೆ. ನಮ್ಮನ್ನ ದೇವರಿಂದ ದೂರ ಮಾಡೋರು ಯಾರು? ನಮ್ಮನ್ನ ದೇವರಿಂದ ಯಾರು ದೂರ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ಆ ದುಷ್ಟ ಶಕ್ತಿ ಅಂದ್ರೆ ಶೈತಾನನು ನಮ್ಮನ್ನ ದೇವರಿಂದ ದೂರ ಮಾಡಬೇಕು. ನಮ್ಮನ್ನ ಈ ಪ್ರಪಂಚದಲ್ಲಿ ತಂದಂತಹ ತಂದೆ ಅಲ್ಲ, ನಮ್ಮ ದೇವರು, ನಮ್ಮ ಸೃಷ್ಟಿಕರ್ತನಂತಹ ದೇವರಿಂದ ನಮ್ಮನ್ನ ದೂರ ಮಾಡಿ ನಮ್ಮ ಜೀವಿತವನ್ನ ನಾಶ ಮಾಡ್ಲಿಕ್ಕೆ ಅದು ಇಷ್ಟಪಡ್ತಾ ಇರುತ್ತೆ. ನಮ್ಮ ಹಿಂದೆ ಪ್ರತಿದಿನ ಅದು ಓಡಾಡ್ತಾ ಇರುತ್ತೆ, ಹೇಗೆ ನಾನು ಇವರನ್ನ ಈ ದೇವರಿಂದ ಸೃಷ್ಟಿಕರ್ತನ ದೂರ ಮಾಡ್ಲಿ ಅಂತ. ನಮ್ಮೊಳಗಡೆ ಏನೇನೋ ಆಲೋಚನೆ ಆಗ್ತಿರ್ತಾನೆ. ನಮ್ಮ ಜೀವಿತಗಳಲ್ಲಿ ಎಂತೆಂಥ ಪರಿಸ್ಥಿತಿಗಳನ್ನ ತಗೊಂಡ್ ಬರ್ತಾ ಇರ್ತಾನೆ. ಆದ್ರೂ ಕೂಡ ನಾವು ಒಂದು ಅದ್ಭುತವಾದ ಜೀವಿತವನ್ನ ಜೀವಿಸ್ಬೇಕಂತ ಹೇಳಿದ್ರೆ ನಾವು ದೇವರನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ, ವಿಶೇಷವಾಗಿ ನಮ್ಮ ಕುಟುಂಬದ ಪರಿಸ್ಥಿತಿಗಳು ಹೆಂಗೆ ಇದ್ರು ಕೂಡ ನಾವು ಹಿಂದೆ ಸರಿಬಾರದು. ಎಷ್ಟೋ ಜನ ನೋಡಿ, ಅಯ್ಯೋ ನಮ್ಮ ಕುಟುಂಬ ಸರಿ ಇಲ್ಲ, ನಮ್ಮ ಕುಟುಂಬದಲ್ಲಿ ತುಂಬಾ ಟೆನ್ಷನ್, ಅದಕ್ಕೆ ನಾನು ಸರಾಗಿ ಕುಡಿತಿರ್ತೀನಿ, ನನ್ನ ಕುಟುಂಬ ಸರಿ ಇಲ್ಲ, ಕುಟುಂಬದ ಕಾರಣದಿಂದ ನಾನು ಕುಟುಂಬ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಕುಟುಂಬನೇ ಸರಿ ಇಲ್ಲ, ನನಗೆ ನನ್ನ ಕುಟುಂಬ ಸಪೋರ್ಟ್ ಮಾಡ್ತಾ ಇಲ್ಲ, ಹೀಗಾಗಿ ನಾನು ಆ ಕೆಲಸ, ಈ ಕೆಲಸ, ಆ ತಪ್ಪು ಕೆಲಸ ಮಾಡ್ತಿರ್ತೀನಿ, ಸಿಗರೇಟ್ ಹೊಡಿತಿರ್ತೀನಿ, ಈ ರೀತಿಯಾಗಿ ಎಷ್ಟೋ ಪಾಪಗಳನ್ನ ಮಾಡುವಂತ ಪ್ರಪಂಚ ಈ ದಿನ ನಮ್ಮ ಅಕ್ಕಪಕ್ಕದಲ್ಲಿ ಇದೆ. ಆದ್ರೆ ಯೋಬ ತನ್ನ ಜೀವಿತಗಳಲ್ಲಿ ಕುಟುಂಬ ನಷ್ಟ ಆದರೂ ಕೂಡ, ಆಸ್ತಿ ನಷ್ಟ ಆದರೂ ಕೂಡ, ಶರೀರದ ಆರೋಗ್ಯ ನಷ್ಟ ಆದರೂ ಕೂಡ ದೇವರಿಂದ ದೂರ ಆಗಿ ನಂತಹ ಒಂದು ಮಗನ ಯಾವಾಗಲೂ ಕೂಡ ಯೋಬ ಆರಿಸ್ಕೊಳ್ಳಿಲ್ಲ. ಅದೇ ತರ ನೀವು ಯೋಸೆಫನನ್ನು ನೋಡ್ಕೊಳ್ರಿ. ಸ್ವಂತ ಸಹೋದರರೇ ಆತನನ್ನು ತಿರಸ್ಕಾರ ಮಾಡಿದ್ರು ಕೂಡ, ಅಯ್ಯೋ ನನ್ನ ಸಹೋದರಲ್ಲ, ನಾನು ಇಷ್ಟು ದೇವ್ರ ಹತ್ರ ಕ್ಲೋಸ್ ಆಗಿದ್ದೀನಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಭಯಭಕ್ತಿಯಿಂದ ಇದ್ದೀನಿ, ಯಾಕೆ ನನಗೆ ಈ ಕಷ್ಟ? ಒಂದ್ ವೇಳೆ ದೇವರಿದ್ರೆ ನನಗೆ ಕಷ್ಟ ಬರ್ತಿತ್ತ? ಒಂದ್ ವೇಳೆ ದೇವ್ರು ನನಗೆ ಇದ್ದಿದ್ರೆ ನನ್ನ ಸಹೋದರ ನನಗೆ ವಿರುದ್ಧ ಮಾತಾಡ್ತಾ ಇದ್ರ? ಒಂದ್ ವೇಳೆ ದೇವ್ರು ನನ್ನ ಜೊತೆಲಿ ಇದ್ದಿದ್ರೆ, ದೇವ್ರು ನಿಜವಾಗ್ಲೂ ಕೂಡ ದೇವ್ರ ಅನ್ನೋನಿದ್ರೆ ನನ್ನ ಜೀವಿತಗಳಲ್ಲಿ ಇಷ್ಟು ಕಷ್ಟ ಎದಕ್ ಬರ್ತಾ ಇತ್ತು? ಒಂದ್ ಕಡೆ ನೋಡಿದ್ರೆ ಸಹೋದರರು ವಿರೋಧ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಆ ಸಹೋದರರು ಸಾಯಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ, ಮೂರನೇದಾಗ ಸಹೋದರರು ದುಡ್ಡಿಗೋಸ್ಕರ ಮಾರ್ಬಿಟ್ರು. ಇನ್ನ ಅಲ್ಲಿ ಹೋದ್ರೆ ಅಲ್ಲಿ ಕೂಡ ಆ ಪೊಟಿಫರ್ನ ಹೆಂಡತಿ ಆಯಮ್ಮನು ಕೂಡ ನನಗೆ ತುಂಬಾ ಪ್ರಾಬ್ಲಮ್. ಮತ್ತೆ ಲಾಸ್ಟಿಗೆ ಅವಳು ಮಾತು ಕೇಳ್ಕೊಂಡು ಈ ವ್ಯಕ್ತಿ ಕೂಡ ನನ್ನ ಜೈಲಲ್ಲಿ ಹಾಕ್ಬಿಟ್ಟಿದಾರಲ್ಲ, ಅಯ್ಯೋ ಜೈಲಲ್ಲೇ ಕೊಳಿತಾ ಇದ್ದೀನಲ್ಲ, ನನ್ನ ಜೈಲಲ್ಲಿ ನನಗೆ ಕಾಲಲ್ಲಿ ಕೈಯಲ್ಲಿ ಸರಪಟೆಗಳ ಹಾಕಿದ್ದಾರೆ, ಏನಪ್ಪ ಪರಿಸ್ಥಿತಿ? ದೇವ್ರು ಇದ್ದಾರ? ನಿಜವಾಗ್ಲೂ ಕೂಡ ದೇವ್ರಿದ್ರೆ ನನಗೆ ಎದಕ್ಕೆ ಹಿಂಗಾಗುತ್ತೆ? ನಾವು ಕೂಡ ಕೆಲವೊಂದು ಸಮಯದಲ್ಲಿ ಅದೇ ತರ ಯೋಚನೆ ಮಾಡಬಹುದು. ಮೇ ಬಿ ಕೆಲವೊಂದು ವಿಶ್ವಾಸಿಗಳು ಅದೇ ತರ ಯೋಚನೆ ಮಾಡ್ತಿರ್ತಾರೆ. ದೇವರನ್ನವ್ರು ಇದ್ರೆ ನನಗೆ ಈ ಕಷ್ಟ ಎದಕ್ ಬರ್ತಾ ಇತ್ತು, ನನಗೆ ರೋಗ ಎದಕ್ ಬರ್ತಾ ಇತ್ತು, ನನಗೆ ಜಿಗುಪ್ಸೆ ಎದಕ್ ಬರ್ತಾ ಇತ್ತು, ನನಗೆ ಅದಕ್ಕೆ ಕಣ್ಣೀರು, ನನಗೆ ಅದಕ್ಕೆ ಎಲ್ಲ ಲಾಸ್ ಆಗ್ತಾ ಇದೆ, ದೇವರನ್ನವ್ರು ಇದ್ರೆ ನನಗೆ ಅದಕ್ಕೆ ಈ ಬಡತನ. ಪ್ರೀತಿ ಒಳ್ಳೆಯವರು ಒಂದು ಅರ್ಥ ಮಾಡ್ಕೊಳ್ರಿ, ದೇವ್ರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ, ದೇವ್ರನ್ನವರು ಇದ್ದಾರೆ, ಎಲ್ಲದೂ ಕೂಡ ಒಂದು ಸಮಯ ಅದು ದೇವ್ರು ನಿಯುಕ್ತ ಮಾಡಿದ್ದಾರೆ. ಕೂಡ ಏನಾಗಬೇಕಾಗಿದೆ, ಅದು ನೆರವೇರಬೇಕಾಗಿದೆ ನಮ್ಮ ಜೀವಿತಗಳಲ್ಲಿ. ಹೀಗಾಗಿ ಅದಕ್ಕೆ ದೇವರೇ ಅನುಮತಿ ಕೊಡ್ತಾರೆ. ಯೋಸೆಫನು ಸ್ವಂತ ಸಹೋದರ ತಿರಸ್ಕಾರ ಮಾರಿದ್ರು ಕೂಡ, ಸಾಯಿಸ್ಬೇಕಂತ ಯೋಚನೆ ಮಾಡಿದ್ರು ಕೂಡ, ಜೈಲಲ್ಲಿ ಅವ್ರ ಕಾರಣನೇ ಜೈಲು ಹೋಗಿದ್ದು ಕೂಡ, ಆದ್ರೂ ಕೂಡ ದೇವರು ಯೋಸೆಫನನ್ನು ಯಾವ ಪರಿಸ್ಥಿತಿಯಲ್ಲಿ ತಂದು ಅಂತ ಯೋಚನೆ ಮಾಡ್ರಿ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ದೇವರಿಂದ ದೂರ ಆಗ್ಬೇಕು ಅನ್ನುವಂತಹ ಆಲೋಚನೆ ಯೋಸೆಫನ ಜೀವಿತದಲ್ಲಿ ಬರಲಿಲ್ಲ. ಅದೊಂದು ದೊಡ್ಡ ಅದ್ಭುತವುಳ್ಳಂತಹ ಜೀವಿತ ಯೋಸೆಫನ್. ಅದೇ ತರ ನೀವು ನೋಡ್ರಿ, ರೂತಳ ಜೀವಿತಗಳಲ್ಲೂ ಕೂಡ ಆ ಗಂಡ ಇಲ್ಲ, ಈ ಕಡೆ ಮಾವ ಕೂಡ ಇಲ್ಲ, ಆಮೇಲೆ ಯಾವ ಸ್ಥಳದಲ್ಲಿ ಇವ್ರು ಹೋಗಿದ್ರು ಅಲ್ಲಿ ಸರಿಯಾಗಿ ಕೆಲಸ ಇಲ್ಲ, ಇನ್ನ ಇವರು ತಮ್ಮ ಸ್ವಂತ ಊರಲ್ಲಿ ಬಂದ್ರೆ ಅಲ್ಲಿ ಕೂಡ ಸರಿಯಾಗಿ ಜೀವನ ಇಲ್ಲ ಅಲ್ಲ. ಲಾಸ್ಟ್ಗೆ ಎಲ್ಲಾ ನಾಶ ಆದ್ರು.
ರೂತಳು ಮತ್ತೆ ನವಮಿ ಇಬ್ಬರೇ ಉಳ್ಕೊಂಡ್ರು. ನವಮಿ ರೂತಳು ಒಂದು ಆಪ್ಷನ್ ಕೊಡ್ಲು, ಹೋಗಮ್ಮ ನಿನ್ ಪ್ರಕಾರ ನೀನ್ ಯಾವ ರೀತಿ ಜೀವನ ಮಾಡ್ಬೇಕಂತ ಇದೆಯೋ ನೀನ್ ಮಾಡ್ಕೊ ಹೋಗು, ನನ್ನನ್ನು ಬಿಟ್ಟು ಹೋಗು ಅಂತ ಹೇಳಿದ್ರು. ಆದ್ರೂ ಕೂಡ ರೂತಳು ಬಿಟ್ಟು ಹೋಗ್ಲಿಲ್ಲ. ರೂತಳ ಜೀವಿತಗಳಲ್ಲಿ ಅತ್ತೆ ಅಂಟುಕೊಂಡಂತಹ ದೇವರ ಮೇಲೆ ತುಂಬಾ ಪ್ರೀತಿ ಇತ್ತು. ನೋಡಿ, ಕುಟುಂಬದ ಪರಿಸ್ಥಿತಿ ಇದ್ರು, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ರೂತಳು ದೇವರನ್ನ ಬಿಟ್ಟು ಹೋಗ್ಲಿಲ್ಲ. ಅದಕ್ಕೆ ನಮಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 35ನೇ ವಚನದಲ್ಲಿ ಒಂದು ಮಾತಿದೆ, ಏನೆಂದ್ರೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ನಮ್ಮನ್ನು ಅಗಲಿಸ್ತಾರೆ? ಕಷ್ಟ ಅಗಲಿಸುತ್ತ, ಹಿಂಸೆ ಅಗಲಿಸುತ್ತ, ಅಥವಾ ಅನ್ನ ರೊಟ್ಟಿ ಅಗಲಿಸುತ್ತ, ಬಟ್ಟೆ ಇದು ನಮಗೆ ಅಗಲಿಸುತ್ತ, ಗಂಡಾಂತರ ಅಂದ್ರೆ ದೊಡ್ಡ ದೊಡ್ಡ ವ್ಯಾಧಿ, ದೊಡ್ಡ ದೊಡ್ಡ ಪರಿಸ್ಥಿತಿಗಳು ನಮ್ಮನ್ನ ದೇವರಿಂದ ದೂರ ಮಾಡತ್ತ. ಯಾವುದು ಕೂಡ ನಮ್ಮನ್ನ ದೂರ ಮಾಡಬಾರ್ದು ಪ್ರಿಯರೇ. ಯಾಕಂದ್ರೆ ದೇವರಲ್ಲ, ದೇವರು ನಮ್ಮನ್ನ ಉಂಟು ಮಾಡಿದ್ದಾರೆ, ದೇವರು ನಮಗೊಂದು ಶಾಶ್ವತವಾದಂತಹ ಆಶೀರ್ವಾದವನ್ನ ಕೊಡ್ಬೇಕಂತ ಇಷ್ಟಪಡ್ತಾ ಇದ್ದಾರೆ. ಹೀಗಾಗಿ ಕುಟುಂಬದ ಪರಿಸ್ಥಿತಿಗಳನ್ನ ನೋಡಿ ಹಿಂದೆ ಸರಿಬೇಡ್ರಿ. ಇನ್ನು ಎರಡನೇದಾಗಿ, ನಮ್ಮ ಜೀವಿತಗಳಲ್ಲಿ ಇವರ ಜೀವದಿಂದ ಏನ್ ಕಲಿಬೇಕಂತ ಹೇಳಿದ್ರೆ, ಜರಡರವರ ಕುಟುಂಬದಲ್ಲಿ ಏನ್ ನಡೀತಾ ಇತ್ತು, ಯಾವ ಪರಿಸ್ಥಿತಿಗಳು ನಡೀತಾ ಇತ್ತು. ಅವರ ಮನೆಯಲ್ಲಿ ಅವ್ರ ಮನೆ ಎಂಟ್ರೆನ್ಸ್ ಅಲ್ಲಿ ನೀವು ಆ ಸ್ಟೋರಿ ಓದುವಾಗ ಒಂದು ಮಾತನ್ನ ಆ ಸ್ಟೋರಿಯಲ್ಲಿ ಬರ್ತಿದ್ದಾರೆ. ಅವ್ರ ಮನೆ ಪ್ರವೇಶ ಬಾಗಿಲ ಮೇಲ್ಗಡೆ ಒಂದು ಮಾತು ಬರ್ದಿತ್ತು, ಏನಂದ್ರೆ, ದೇವರ ಚಿತ್ತವು ಆತನು ಬಯಸಿದಂತೆ ಆತನು ಇಚ್ಛಿಸುವವರೆಗೂ ಇಲ್ಲಿ ನೆರವೇರುತ್ತದೆಯೇ. ಅಂದ್ರೆ ಅವರ ತಂದೆ ಆ ಮನೆ ಬಾಗಿಲ ಚೌಕಟ್ಟಿನಲ್ಲಿ ಮಾತನ್ನ ಹಾಕಿದ್ರು. ದೇವರು ಏನ್ ಅಂದ್ಕೊಳ್ತಾರೋ, ಆಮೇಲೆ ಅವ್ರು ಏನು ಬಯಸ್ತಾರೋ, ದೇವ್ರ ಚಿತ್ತ, ಅವ್ರು ಏನ್ ಅಂದುಕೊಳ್ತಾರೋ, ಏನ್ ಬಯಸ್ತಾರೋ ಅದು ದೇವರು ಇಷ್ಟಪಡುವರು ಕೂಡ 10 ವರ್ಷನೋ 20 ವರ್ಷನೋ ಸಾಯೋವರು ಕೂಡ ಇದೇ ನೆರವೇರ್ಬೇಕು ಈ ಕುಟುಂಬದಲ್ಲಿ, ಇದೇ ನೆರವೇರ್ಬೇಕು ಈ ಮನುಷ್ಯನಲ್ಲಿ ಅಂತ ಒಂದು ವೇಳೆ ಇಚ್ಛಿಸಿದ್ರೆ, ಆ ಇಚ್ಛೆ ಈ ಕುಟುಂಬದಲ್ಲಿ ಇಲ್ಲಿ ನೆರವೇರುತ್ತದೆಯಾ ಅಂತ ಒಂದು ಸ್ಟೇಟ್ಮೆಂಟ್ ಅವ್ರು ಬರೆದು ಹಾಕಿದ್ರು ಮನೆ ಬಾಗಿಲಲ್ಲಿ. ನೋಡಿ, ಆ ಕುಟುಂಬದಲ್ಲಿ ಯಾವ ರೀತಿ ದೇವರ ಪ್ರತಿ, ಅಂದ್ರೆ ದೇವರ ವಿಷಯವಾಗಿ ಟೀಚಿಂಗ್, ದೇವರ ವಿಷಯವಾಗಿ ಭಯಭಕ್ತಿಯಿಂದ ನಡಿಬೇಕನ್ನುವಂತ ಒಂದು ಶಿಕ್ಷೆ ಆ ಕುಟುಂಬದಲ್ಲಿ ನಡೆಸ್ತಾ ಇದ್ರು. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಗೊತ್ತಾ? ನಾನು ತುಂಬಾ ಕ್ರೈಸ್ತರ ಕುಟುಂಬಗಳಲ್ಲಿ ಹೋಗ್ತಿರ್ತೀನಿ. ಮನೆ ಒಳಗಡೆ ಪ್ರವೇಶ ಮಾಡಿದ್ರೆ ಆ ಕ್ರೈಸ್ತ ಕುಟುಂಬಗಳಲ್ಲಿ ಮನೆ ಹಾಲಲ್ಲಿ ಟಿವಿ ಹಾಕಿರ್ತಾರೆ. ಇವಾಗ ಆ ಹಾಲಲ್ಲಿ ಏನ್ ನೋಡ್ತಾ ಇರುತ್ತೆ ಅಂತ ಹೇಳಿದ್ರೆ, ಕಾರ್ಟೂನ್ ನೋಡಲ್ಲ. ಆ ಹಾಲಲ್ಲಿ ಇಲ್ಲಿ ನಾರ್ಮಲ್ ಆಗಿ ಬಿಹಾರ್ ಜಾರ್ಖಂಡ್ ಅನ್ನು ಹೋದಾಗ ಆ ಹಾಲಲ್ಲಿ ತಮಿಳ್ ಮೂವೀಸ್ ಹಿಂದಿ ಡಬ್ಬಿಂಗ್ ಇರುತ್ತೆ, ಆ ಮೂವಿ ಓಡ್ತಾ ಇರುತ್ತೆ ಅಲ್ಲಿ. ಅದನ್ನ ನೋಡುವಾಗ ನನಗೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ಇವರು ಕ್ರೈಸ್ತರ. ಕೆಲವೊಂದು ಟೈಮಲ್ಲಿ ಈ ತರ CSI ಅಲ್ಲಿ CSI ಇಲ್ಲಿ CNI ಅವರೆಲ್ಲ ಕರಿತಿರ್ತಾರ ಪ್ರೇಯರ್ಗೆ. ನಾನು ಅಲ್ಲಿ ಹೋಗ್ತಿರ್ತೀನಿ ಅವ್ರ ಮನೆಗಳಲ್ಲಿ. ಕುಟುಂಬ ಯಾರಿಗಾರ ಹುಷಾರಿಲ್ಲ ಅಂದ್ರೆ ಕರಿತಿರ್ತಾರೆ, ಪರಿಚಯದವರು ಹೋಗ್ತಿರ್ತೀನಿ. ಅವ್ರ ಕುಟುಂಬದಲ್ಲಿ ಮೂವಿ ಓಡ್ತಾ ಇರುತ್ತೆ, ಸೀರಿಯಲ್ ಓಡ್ತಾ ಇರುತ್ತೆ. ಏನ್ ಕಲ್ತಿದ್ದಾರೆ ಅವರು, ಏನ್ ಕಲಿಸ್ತಾ ಇದಾರೆ ಅವ್ರ ಮಕ್ಕಳಿಗೆ. ಆಮೇಲೆ ಅವ್ರ ಜೊತೆಗೆ ಅವ್ರ ಮಕ್ಕಳು ಕುತ್ಕೊಂಡು ನೋಡ್ತಿರ್ತಾರೆ. ಇನ್ನ ಕೆಲವೊಂದು ಕುಟುಂಬಗಳನ್ನ ನೋಡಿದೀನಿ, ಮನೇಲಿ ಇಬ್ರು ಇದ್ರೆ ಇಬ್ರು ಕಡೆ ಕೂಡ ಮೊಬೈಲ್. ಅವ್ರು ಏನ್ ಮಾಡ್ತಿರ್ತಾರೆ ಮೊಬೈಲ್ ಅಲ್ಲಿ ಅಂತ ಹೇಳಿದ್ರೆ, ಏನೋ ಒಂದು ವಿಡಿಯೋ ನೋಡ್ತಿರ್ತಾರೆ ಟೈಮ್ ಪಾಸ್ಗೆ, ಇಲ್ಲಾಂದ್ರೆ ಗೇಮ್ಸ್ ಆಡ್ತಿರ್ತಾರೆ. ಇನ್ನ ಕೆಲವೊಂದು ಕುಟುಂಬಗಳಲ್ಲಿ ನೋಡ್ರಿ ಅಂತ ಅನೇಕ ವಿಚಿತ್ರವಾದ ಕುಟುಂಬಗಳಲ್ಲಿ ಏನ್ ಕಲಿಸ್ತಾ ಇದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನ ಕೆಲವೊಂದು ಕುಟುಂಬದಲ್ಲಿ ಮಾತ್ರ ಅಯ್ಯೋ ಓದು 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 ಸೆಕ್ಯುಲರ್ ಎಜುಕೇಶನ್, ಫುಲ್ ಬರೇ ಸೆಕ್ಯುಲರ್ ಎಜುಕೇಶನ್. ಆದ್ರೆ ದೇವರ ಭಯಭಕ್ತಿ ಕಲಿಸುವಂತ ಕುಟುಂಬ ಈ ದಿನಗಳಲ್ಲಿ ತುಂಬಾ ಕಡಿಮೆ ಇದೆ ಪ್ರಿಯರೇ. ನಾವು ಆದಿಕಾಂಡ 18ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡುವಾಗ, ದೇವರು ಅಬ್ರಾಮನ ಬಗ್ಗೆ ಒಂದು ದೊಡ್ಡ ಯೋಜನೆ, ಒಂದು ದೊಡ್ಡ ನಂಬಿಕೆ ದೇವರಿಗೆ ಏನಂತ ಹೇಳಿದ್ರೆ, ಅಬ್ರಾಮ ತನ್ನ ಪುತ್ರ ಪೌತ್ರರಿಗೆ ದೇವರ ನೀತಿ ನ್ಯಾಯಗಳನ್ನ ಮತ್ತೆ ದೇವರ ಮಾರ್ಗವನ್ನ ಯಾವ ರೀತಿ ಅನುಸರಿಸಬೇಕಂತ ಅವನು ಬೋಧನೆ ಮಾಡ್ತಾನೆ ಅಂತ ದೇವರು ಅಬ್ರಾಮನ ಬಗ್ಗೆ ಒಂದು ಪ್ರಾಮಿಸ್ ಮಾಡ್ತಿದ್ರು. ದೇವರು ಅಬ್ರಾಮನ ದೊಡ್ಡ ಮಾತನ್ನ ಕೊಟ್ರಲ್ಲಿ. ಹಲೋ, ಮಾತಾಡ. ಸೊ ಈ ರೀತಿಯಾಗಿ ಅಬ್ರಹಾಮನು ತನ್ನ ಕುಟುಂಬಕ್ಕೆ ದೇವರ ನಂಬಿಕೆಯನ್ನ ಕಲಿಸ್ಕೊಟ್ಟ. ಪ್ರಪಂಚದ ಆಸ್ತಿಯನ್ನ ಯಾವ ರೀತಿ ಗಳಿಸ್ಬೇಕು, ಈ ವ್ಯಕ್ತಿ ಜೊತೆಗೆ ಯಾವ ರೀತಿ ಹೊಡೆದ ಸೌಂಡ್ ಬರ್ತಾರೆ ನನ್ನ ಪಾಸ್ಟರ್. ಸೌಂಡ್ ಬರ್ತಾ ಇಲ್ಲ ಪಾಸ್ಟರ್. ಇಮಾನುಯಲ್ ಪಾಸ್ಟರ್.
ಪಾಸ್ಟರ್ ನಂಬರ್ ಒಂದು ಫೋನ್ ಮಾಡಿರೋದು. ಹಾ ಸರಿ ಅದು ಸರಿ. ರೈಟ್ ಪಾಸ್ಟರ್. ಕೇಳಿಸ್ತದೆ ಪಾಸ್ಟರ್ ನನ್ನ ಸೌಂಡ್? ಇವಾಗ ಕೇಳಿಸ್ತದೆ ಪಾಸ್ಟರ್, ಕೇಳಿಸ್ತದೆ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು. ಓಕೆ. ಮಾತಾಡಿ. ಸೊ ಅಬ್ರಾಹ್ಮ ಬಂದು ಅಬ್ರಾಹ್ಮನ ಮಗ ಸಾಯಂಕಾಲ ಬಂದು ಧ್ಯಾನ ಮಾಡ್ಲಿಕ್ಕೆ ಹೊರಗಡೆ ಹೋಗಿದ್ದ ಅಂದ್ರೆ ಜಂಗಲಲ್ಲಿ ಹೋಗಿದ್ದ ಅಂತ ನಮ್ಗೆ ಸತ್ಯವೇದ ಎಷ್ಟೋ ಆಧಾರಗಳಿರುತ್ತೆ. ಅಂದ್ರೆ ಅಬ್ರಾಹ್ಮ ಬಂದು ತನ್ನ ಮಗನಿಗೆ ಪ್ರಾರ್ಥನೆಯ ಒಂದು ರೂಢಿಯನ್ನ ಕಲ್ಸ್ಕೊಟ್ಟಿದ್ದ. ಹೀಗಾಗಿ ತನ್ನ ಮಗ ತನ್ನ ಭವಿಷ್ಯದ ಬಗ್ಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿರ್ಬೋದಲ್ವಾ, ಅಥವಾ ದೇವರೊಂದಿಗೆ ಕನೆಕ್ಷನ್ ಆಗಿರ್ಲಿಕ್ಕೆ, ದೇವರೊಂದಿಗೆ ಸಂಪರ್ಕವಾಗಿರ್ಲಿಕ್ಕೆ ಹೋಗಿರ್ಬೇಕಲ್ವಾ. ಸೊ ಇದೇ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ನಮ್ಮ ಕುಟುಂಬಕ್ಕೆ ನಾವು ದೇವರ ಭಯಭಕ್ತಿಯನ್ನ, ದೇವರ ನಂಬಿಕೆಯನ್ನ ಕಲಿಸ್ಕೊಡ್ಬೇಕು. ಆ ಕಾರ್ಯ ಆ ಜೆರಾರ್ಡ್ ಅವರ ಕುಟುಂಬದಲ್ಲಿ ನಡೀತಾ ಇತ್ತು. ಹೀಗಾಗಿನೇ ಜೆರಾರ್ಡ್ ಅವರು ಚಿಕ್ಕ ವಯಸ್ಸಿನಿಂದಲೇ ಪ್ರಾರ್ಥನೆಗಳಲ್ಲಾಗಲಿ ಅಥವಾ ನಂಬಿಕೆಯಲ್ಲಾಗಲಿ ಬಿದ್ದೋಗಿಲ್ಲ. ಅವರ ಆ ಎರಡು ಮಾರ್ಗಗಳನ್ನ ಸಸ್ಟೈನ್ ಅಂದ್ರೆ ಕಾಲಾಂತರದಲ್ಲಿ ಅವ್ರ ಹಂಗೇ ಅದನ್ನ ಇಟ್ಕೊಂಡು ಹೋದ್ರು. ಇನ್ನು ಯೆಹೋಶುವನು ಕೂಡ 24ನೇ ಅಧ್ಯಾಯ 15ನೇ ವಚನ ಓದಿ ನೋಡಿದ್ರೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ನಿಜವಾಗಲೂ ಕೂಡ ಆ ಮುದಿ ವಯಸ್ಸಲ್ಲಿ ಕೂಡ ಯೆಹೋಶುವ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಅಂದ್ರೆ ಎಷ್ಟು ಕಾನ್ಫಿಡೆನ್ಸ್. ಯೆಹೋಶುವ ತನ್ನ ಕುಟುಂಬಕ್ಕೆ ನಂಬಿಕೆಯನ್ನ ಕಲಿಸ್ಕೊಟ್ಟಿದ್ದ, ಪ್ರಾರ್ಥನೆಯನ್ನ ಕಲಿಸ್ಕೊಟ್ಟಿದ್ದ, ದೇವರ ವಾಕ್ಯಗಳನ್ನ ಓದೋದನ್ನ ಕಲಿಸ್ಕೊಟ್ಟಿದ್ದ, ದೇವರ ವಾಕ್ಯಗಳನ್ನ ಅನುಸರಿಸಿ ನಡೆಯೋದನ್ನ ಕಲಿಸ್ಕೊಟ್ಟಿದ್ದ, ದೇವರಿಗಾಗಿ ಯಾವ ರೀತಿ ಜೀವನ ಮಾಡ್ಬೇಕಂತ ಕಲಿಸ್ಕೊಟ್ಟಿದ್ದ. ತನ್ನ ಹೆಂಡತಿಗಾಗ್ಲಿ, ತನ್ನ ಮಕ್ಕಳಿಗಾಗ್ಲಿ, ತನ್ನ ಮೊಮ್ಮಕ್ಕಳಿಗಾಗ್ಲಿ ಎಲ್ಲರೂ ಕೂಡ ಅದನ್ನೇ ಕಲಿಸ್ಕೊಟ್ಟಿದ್ದ. ಈ ದಿನ ನಮ್ಮ ಜೀವಿತಗಳಲ್ಲಿ ಕೂಡ ಯೆಹೋಶುವನ ಒಂದು ವೈರಾಗ್ಯ ನಮ್ಮ ಜೀವಿತಗಳಲ್ಲಿ ಬೇಕು. ಅಬ್ರಹಾಮನ ಒಂದು ವೈರಾಗ್ಯ ನಮ್ಮ ಜೀವಿತಗಳಲ್ಲಿ ಬೇಕು. ಇನ್ನ ತಿಮೋತಿಯನು ಹೊಸ ಒಡಂಬಡಿಕೆಯಲ್ಲಿ ತಿಮೋತಿಯ ಅಜ್ಜಿ ಮತ್ತೆ ತಿಮೋತಿ ತಾಯಿನ ನೋಡ್ರಿ, ಅವರಿಬ್ಬರು ಸೇರಿ ತಿಮೋತಿಯನಿಗೆ ಒಳ್ಳೆಯ ಹಳೆ ಒಡಂಬಡಿಕೆ ಜ್ಞಾನವಾಗ್ಲಿ, ಆಮೇಲೆ ದೇವರ ಭಯಭಕ್ತಿ ಆಗ್ಲಿ ತುಂಬಾ ಕಲಿಸ್ಕೊಟ್ಟಿದ್ರು ಅವರು. ಹೀಗಾಗಿನೇ ಆ ತಿಮೋತಿಯನು ಸೇವೆಗೆ ಬಂದ ಮೇಲೆ ಪೌಲನಿಗೆ ಸರಿಯಾಗಿ ಜೊತೆಗಾರನಾಗಿ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಕಾರಣ ಅವರಿಗೆ ಬಿದ್ದಂತ ಬೀಜ, ಅವರಿಗೆ ಬಿದ್ದಂತ ಒಂದು ಬುನಿಯಾದಿ ಅಂತಾರಲ್ಲ, ಫೌಂಡೇಶನ್ ಸರಿಯಾಗಿತ್ತು. ಸೊ ನಮ್ಮ ಜೀವಿತಗಳಲ್ಲಿ ಅರ್ಥ ಮಾಡ್ಕೊಳ್ಬೇಕೇನಂದ್ರೆ, ದೇವರ ಮಕ್ಕಳಾದಂತ ನಾವು ನಮ್ಮ ಕುಟುಂಬದಲ್ಲಿ ಏನು ನಡೀತಾ ಇದೆ ಅದನ್ನ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು. ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳು ಮೊಬೈಲಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಕುಟುಂಬದಲ್ಲಿ ಹೊರಗಡೆ ಹೋದ್ರೆ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಕುಟುಂಬದಲ್ಲಿ ಕಾಲೇಜ್ಗೆ ಹೋದ್ರೆ ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಯಾರ ಜೊತೆಗೆ ಸಂಪರ್ಕ ಇದೆ, ನಮ್ಮ ಮಕ್ಕಳಿಗೆ ಒಂದ್ ವೇಳೆ ಮೊಬೈಲ್ ಕೊಟ್ಟಿದ್ದೀವ, ಆ ಕಾಂಟ್ಯಾಕ್ಟ್ ಅಲ್ಲಿ ಯಾರ ಜೊತೆಗೆ ಇವರು ಕಾಂಟ್ಯಾಕ್ಟ್ ಆಗಿದ್ದಾರೆ. ಪ್ರೀತಿ ಒಳ್ಳೆ ತುಂಬಾ ಭಯಂಕರವಾದ ಪರಿಸ್ಥಿತಿ ಈ ದಿನಗಳಲ್ಲಿ. ನಾನು ನಿನ್ನೆ ಒಂದು ಜಾಗದಲ್ಲಿ ಒಂದು ಕೆಲ್ಸಕ್ಕಂತ ಹೋಗಿದ್ದೆ ಗೌರ್ಮೆಂಟ್ ಅವ್ರ ಜೊತೆಗೆ. ಅಲ್ಲಿ ಈ HIV ನೆಟ್ವರ್ಕ್ ಅವರು ಕೂಡ ಬಂದಿದ್ರು. ಅಲ್ಲಿ ಬಂದಾಗ ನಾವು ಒಬ್ರಿಗೊಬ್ರು ಮಾತಾಡ್ತಾ ಇರುವಾಗ ನಾನು ಒಂದು ಮಾತು ಕೇಳಿದೆ ಅವ್ರಿಗೆ, ಇವಾಗ ಸ್ಪೆಷಲ್ ಅವ್ರ ಸಂಖ್ಯೆ ಅಂದ್ರೆ HIV AIDS ಪೇಷಂಟ್ ಅವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ್ರೆ, ಇಲ್ಲ ಸರ್ ತಪ್ಪು, ಇನ್ನ ಜಾಸ್ತಿನೇ ಆಗ್ತಾ ಇದೆ ಇನ್ನ ಜಾರ್ಖಂಡ್ ಅಲ್ಲಿ ಅಂತ ಹೇಳಿದ್ರೆ. ನಾನು ಹೇಳಿದೆ, ಇವಾಗ ಮೆಡಿಸಿನ್ ಬಂದಿದೆ, ಅದಕ್ಕೆ ಪ್ರೊಟೆಕ್ಷನ್ಗೋಸ್ಕರ ಎಷ್ಟೋ ಮಾರ್ಗಗಳು ಬಂದಿದೆ, ಏನೇನೆಲ್ಲ ಬಂದ್ರು ಕೂಡ ಹೆಂಗೆ ಈ ರೋಗ ಇನ್ನ ಈ ಪೇಷಂಟ್ಗಳು ಇನ್ನ ಜಾಸ್ತಿ ಆಗ್ತಾ ಇದಾರೆ ಅಂತ ನಾನು ಕೇಳಿದೆ. ಯಾಕಂದ್ರೆ ಬೈ ಬರ್ತ್ ಇವಾಗ HIV ಇಲ್ದೇನೆ ಅವರು ಮಕ್ಕಳನ್ನ ಹುಟ್ಟಿಸ್ಬೋದಲ್ವಾ. ಸೊ ಹೀಗಾಗಿ ನಾನು ಕೇಳುವಾಗ ಅವರು ನೆಟ್ವರ್ಕ್ ಅವ್ರು ಹೇಳಿದ್ರು, ಇಲ್ಲ ಸರ್ ಇವಾಗ ಬೈ ಬರ್ತ್ ಅಲ್ಲಿ ಇಲ್ಲ, ಯವನಸ್ಥರು ಈ ರೋಗಕ್ಕೆ ಕಾರಣರಾಗ್ತಾ ಇದ್ದಾರೆ. ನಾನು ಆಶ್ಚರ್ಯ, ಅದು ಯವನಸ್ಥರ ಯಾಕೆ ಮ್ಯಾಮ್ ಆತರ ನೀವ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು, ಈಗ ತಂದೆ ತಾಯಿಗಳು ಒಂದ್ ವೇಳೆ ಅವರ ಮಗ ಒಂದ್ ವೇಳೆ ಯಾವ್ದಾದ್ರು ಒಂದು ಸ್ತ್ರೀ ಜೊತೆಗೆ ಕ್ಲೋಸ್ ಆಗಿದ್ರೆ ಅವ್ರ ಮನಸ್ಸಲ್ಲಿ ಒಂದು ಡೌಟ್ ಬರುತ್ತೆ, ನನ್ನ ಮಗ ಈ ಅಮ್ಮ ಜೊತೆಗೆ ಎದಕ್ಕೆ ಕನೆಕ್ಷನ್ ಆಗಿದ್ದಾನೆ ಅಂತ ಮಗನಿಗೆ ಬೈಬೋದು ಅಲ್ವಾ. ಅಥವಾ ಒಂದ್ ವೇಳೆ ಆ ಮಗಳು, ಒಂದ್ ವೇಳೆ ಯಾರಿಗಾದ್ರೂ ಮಗಳಿದ್ರೆ ಆ ಮಗಳು ಒಂದ್ ವೇಳೆ ಯಾರಾದ್ರೂ ಪುರುಷನ ಜೊತೆಗೆ ಸಂಪರ್ಕ ಫ್ರೆಂಡ್ಶಿಪ್ ಇದ್ರೆ ಆ ಮಗಳಿಗೆ ತುಂಬಾ ಟಾರ್ಚರ್ ಕೊಡ್ಬೋದು, ಬೈಬೋದಲ್ವಾ. ಹೀಗಾಗಿ ಇವಾಗಿರೋ ಜನರೇಷನ್ ಏನ್ ಪ್ಲಾನ್ ಮಾಡಿದಾರೆ ಅಂತ ಹೇಳಿದ್ರೆ, ಗೇ ಕನೆಕ್ಷನ್ ಅಂತಾರೆ, ಹೋಮೋಸೆಕ್ಸುವಲ್ ಅಂತಾರೆ ಅದಕ್ಕೆ. ಅಂದ್ರೆ ಪುರುಷರ ಜೊತೆಗೆ ಸಂಪರ್ಕ, ಪುರುಷರ ಜೊತೆಗೆ ಅವರು ತಮ್ಮ ಜೀವಿತಗಳನ್ನ ನಡೆಸೋದು. ಸೊ ಈ ಒಂದು ಪದ್ಧತಿ, ಈಗ ಯಾರಾದ್ರೂ ಕುಟುಂಬದಲ್ಲಿ ಮಗ ಇದ್ದಾನೆ, ಅವನು ತನ್ನ ತನ್ನ ಫ್ರೆಂಡ್ನ ಹುಡುಗನನ್ನೇ ಅವನು ಫ್ರೆಂಡ್ಶಿಪ್ ಮಾಡ್ಕೊಂಡ ಅವನು ಮನೆ ಕರ್ಕೊಂಡ್ರು ಬಂದ್ರು ಕೂಡ ನಾರ್ಮಲ್ ಆಗಿ ತಂದೆ ತಾಯಿಗಳಿಗೆ ಅದು ಏನಂದ್ರೆ ಡೌಟ್ ಬರಲ್ಲ, ಫ್ರೆಂಡ್ಸ್ ತಾನೆ ಅಂತ. ಹುಡುಗಿನ ಕರ್ಕೊಂಡ್ ಬಂದ್ರೆ ನಾವು ಸೀರಿಯಸ್ ತಗೊಳ್ತೀವಿ. ಈಗ ಪರಿಸ್ಥಿತಿ ಈ ತರ ಇದೆ, ಅವನು ಕರ್ಕೊಂಡ್ ಬಂದ್ರೆ ಇವ್ರಿಗೇನು ಆಶ್ಚರ್ಯನೇ ಇಲ್ಲ. ಸೊ ಈಗೇನಾಗ್ತಾ ಇದೆ, ಇವರು ಗೇ ಮ್ಯಾರೇಜ್ ಅಂದ್ರೆ ಗೇ ಕನೆಕ್ಷನ್ ಅಲ್ಲಿ, ರಿಲೇಶನ್ಶಿಪ್ ಅಲ್ಲಿ ಬರ್ತಾ ಇದ್ದಾರೆ. ಇವಾಗ ಆಲ್ಮೋಸ್ಟ್ ನಮ್ಮ ಭಾರತ ದೇಶದಲ್ಲೂ ಕೂಡ ರೋಗ ಅಂಟುಕೊಂಡಿದೆ.
ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗ್ ಗೊತ್ತಿಲ್ದೇನೆ ಪಾಪ ನಮ್ಮ ಕುಟುಂಬಗಳಲ್ಲಾಗ್ಲಿ, ಗೊತ್ತಿಲ್ದೇನೆ ಪಾಪ ನಮ್ಮ ಊರುಗಳಲ್ಲಾಗ್ಲಿ, ನಮ್ಮ ಸಭೆಗಳಲ್ಲಿ ಕೂಡ ಅದು ಪ್ರವೇಶ ಆಗ್ತಾ ಇದೆ. ಹೀಗಾಗಿ ನಾವು ಈ ಪ್ರಪಂಚವನ್ನ ನೋಡುವಾಗ ನಮ್ಮ ಕುಟುಂಬವನ್ನ ನಾವು ಜಾಗೃತೆಯಾಗಿ ಕಾಪಾಡೋದು ತುಂಬಾ ತುಂಬಾ ಜಾಗ್ರತೆ, ತುಂಬಾ ಅವಶ್ಯಕತೆ ಇದೆ. ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಭಯಭಕ್ತಿಯಿಂದ ಕಲಿಸೋದು ತುಂಬಾ ನಮ್ಗೆ ತುಂಬಾ ಅವಶ್ಯಕತೆ ಆಗಿದೆ. ನಾವು ಎಷ್ಟು ದಿನ ಅವ್ರ ಜೊತೆಗೆ ಇರ್ತೀವಿ ಹೇಳಿ ನೋಡೋಣ. ಇನ್ನೊಂದು ಜಾಸ್ತಿ ಅಂದ್ರೆ ಒಂದು 10ನೇ ಕ್ಲಾಸ್ 12ನೇ ಕ್ಲಾಸ್ ವರೆಗೂ ನಾವು ನಮ್ ಜೊತೆಲಿ ಇರ್ಬೋದು. ಅವರು ಅದಾಗಿದ್ಮೇಲೆ ಈ ಪ್ರಪಂಚದಲ್ಲಿ ಅವ್ರಿಗೆ ಇಷ್ಟ ಬಂದಲ್ಲಿ ಓದೋದಾಗ್ಲಿ, ಆಮೇಲೆ ಅವರು ಜಾಸ್ತಿ ಪ್ರಪಂಚದಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಸೊ ಹೀಗಾಗಿ ನಮ್ಮ ಕುಟುಂಬದಲ್ಲಿ ಇರುವಂತ ನಮ್ಮ ಮಕ್ಕಳಿಗೆ ಭಯಭಕ್ತಿಯನ್ನ, ಪವಿತ್ರತೆಯನ್ನ, ಶುದ್ಧತೆಯನ್ನ, ದೇವರಿಗೆ ಭಯಪಡಬೇಕು, ದೇವರ ವಾಕ್ಯಗಳಿಗೆ ವಿಧೇಯರಾಗಬೇಕು. ಇದನ್ನ ನಾವು ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಕಲಿಸ್ಕೊಟ್ರೆ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಈ ಪ್ರಪಂಚ ತುಂಬಾ ಪಾಪದಲ್ಲಿ ಹೋಗ್ತದೆ ಪ್ರಿಯರೇ. ಇವಾಗ ನೋಡಿ, ನಾನು ಹೇಳಿದ್ನಲ್ಲ ಸನ್ನಿವೇಶವನ್ನ, ಈ ಕಾರಣದಿಂದ ಎಷ್ಟೋ ಯವ್ವನಸ್ಥರು ಇವಾಗ HIV ಕಾರಣರಾಗ್ತಾ ಇದ್ದಾರೆ. ನಾನು ಇದು ಕೇಳಿ ತುಂಬಾ ಆಶ್ಚರ್ಯ ಆದೆ. ದೊಡ್ಡ ದೊಡ್ಡ ಕಾಲೇಜಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಲಿ, ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಆಗ್ಲಿ, ಬೇರೆ ಬೇರೆ ಚಿಕ್ಕ ಊರಿಂದ ಬಂದು ಅಲ್ಲಿ ರೂಮಲ್ಲಿ ಅವ್ರು ಒಂದೇ ರೂಮಲ್ಲಿ ಇರ್ತಾರೆ, ರೂಮ್ಮೇಟ್ ಆಗಿರ್ತಾರೆ. ಸೊ ಅಲ್ಲಿ ತಪ್ಪು ನಡೀತಾ ಇದೆ. ಅಷ್ಟು ಯವ್ವನಸ್ಥರುಗಳ ಜೀವಿತ ಅದು ನಾಶ ಆಗಿದೆ ಇವಾಗ. ಹೀಗಾಗಿ ನಮ್ಮ ಕುಟುಂಬಕ್ಕೆ ನಾವು ಒಳ್ಳೆದನ್ನ ಕಲಿಸ್ಕೊಡೋಣ. ನೋಹ ತನ್ನ ಕುಟುಂಬಕ್ಕೆ ದೇವರಿಗೆ ವಿಧೇಯತೆಯನ್ನ ಕಲಿಸ್ಕೊಟ್ಟ. ಹೀಗಾಗಿ ಆ ಕುಟುಂಬನ ನೋಹ ಕಾಪಾಡ್ಕೊಂಡ. ನಮ್ಮ ಜೀವಿತಗಳಲ್ಲಿ ಕೂಡ ನಮ್ಮ ಕುಟುಂಬನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಇನ್ನು 3ನೇದಾಗಿ ಜೆರಾಲ್ಡ್ ರವರ ಜೀವಿತದ ವ್ಯಕ್ತಿತ್ವ ಏನಿತ್ತು, ಪರ್ಸನಾಲಿಟಿ ಏನಿತ್ತು. ನಮ್ಮ ಜೀವಿತಗಳಲ್ಲಿ ಹೊರಗಡೆದ್ ಮಾತ್ರ ನನ್ನ ಹತ್ರ ಅಷ್ಟು ದುಡ್ಡಿದೆ, ಇಷ್ಟು ದುಡ್ಡಿದೆ, ನಾನು ಅಷ್ಟು ನಾಲೆಜ್, ಅಷ್ಟು ಓದಿದ್ದೇನೆ, ನನಗೆ ಅಷ್ಟು ಮನೆ ಇದೆ, ಅಷ್ಟು ಗಾಡಿ ಇದೆ, ಅಷ್ಟು ಕಾರ್ ಇದೆ, ನನ್ನ ಮೊಬೈಲ್ ನೋಡು, ನನ್ನ ಹೇರ್ ಸ್ಟೈಲ್ ನೋಡು, ನನ್ನ ಸ್ಟೈಲ್ ನೋಡು, ನನ್ನ ಹ್ಯಾಂಡ್ಸಮ್ ನೋಡು. ಈ ರೀತಿ ನಮ್ಮ ಪರ್ಸನಾಲಿಟಿ, ಆಲ್ಮೋಸ್ಟ್ ಜನರ ಪರ್ಸನಾಲಿಟಿ ಇದರಲ್ಲಿ ಹೋಗ್ಬಿಟ್ಟಿದೆ. ಇದೆಲ್ಲ ಕೂಡ ನಾಶ ಆಗ್ಬಿಡುತ್ತೆ. ಆದ್ರೆ ಜೆರಾಲ್ಡ್ ರವರ ಜೀವಿತಗಳಲ್ಲಿ ನಾನು ಆ ಸ್ಟೇಟ್ಮೆಂಟ್ ಓದುವಾಗ ಪವಿತ್ರತೆಗೆ ಜಾಸ್ತಿ ಮಾನ್ಯತೆ ಕೊಡ್ತಾ ಇದ್ರು. ನನ್ನಿಂದ ಯಾವುದು ಕೂಡ ಪಾಪ ಆಗ್ಬಾರ್ದು, ನಾನು ಪವಿತ್ರತೆಯಿಂದ ಜೀವನ ಮಾಡ್ಬೇಕು. 2ನೇದಾಗಿ ತಗ್ಗಿಸ್ಕೊಳ್ಬೇಕು, ದೀನತೆ. ದೇವ್ರ ಮುಂದೆ ನಾನು ಯಾವಾಗಲೂ ಕೂಡ ತಗ್ಗಿಸಿ ದೇವರಿಗೆ ವಿಧೇಯನಾಗಿರ್ಬೇಕು. ಮನುಷ್ಯರಿಗಾಗಿ ಯಾವುದೇ ಕೆಲಸ ಬಂದ್ರು ಕೂಡ ನನ್ನ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಾಗಿರ್ತೀನಿ. ಹೀಗಾಗಿ ಅವರು ಕಸ ಹೊಡಿಲಿಕ್ಕೂ ರೆಡಿ ಆದ್ರು, ಪಾತ್ರೆ ತೊಳಿ ಕೂಡ ರೆಡಿ ಆದ್ರು. ಇನ್ನು ನಾವು ಅವರ ಸ್ಟೋರಿ ನೋಡುವಾಗ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೂಡ ಮಾಡಿದ್ರು ಅವರು. ಸೊ ಹೀಗಾಗಿ ಪ್ರೀತಿಯುಳ್ಳವರೇ, ತಗ್ಗಿಸ್ಕೊಂಡ್ರು, ದೀನತೆಯಿಂದ ತಮ್ಮನ್ನ ತಾವು ತಗ್ಗಿಸ್ಕೊಂಡ್ರು. ಇವಾಗ ತಗ್ಗಿಸ್ಕೊಳ್ಬೇಕು ಇಲ್ಲ ಜನರಿಗೆ. ಇವಾಗ ಯವನಸ್ಥರಿಗೆ ಏನು ಕೂಡ ಹೇಳತಾರೆ ಇಲ್ಲ. ಅವ್ರು ಏನಾದ್ರು ಒಂದು ಮಾತು ಹೇಳಿದ್, ನಾವು ಪ್ರೀತಿಯಿಂದ ಹೇಳಿದ್ರು ಕೂಡ ಪ್ರಾಬ್ಲಮ್ಮೆ, ಸಿಟ್ಟಿಂದ ಹೇಳಿದ್ರು ಪ್ರಾಬ್ಲಮ್ಮೆ, ಕೂತ್ಕೊಂಡವ್ರಿಗೆ ಅರ್ಥ ಮಾಡಿಸಿದ್ರು ಪ್ರಾಬ್ಲಮ್ಮೆ. ಏನ್ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋ ಶಕ್ತಿನೇ ಇಲ್ಲ ಪ್ರಿಯರೇ ಯವನಸ್ಥರ ಹತ್ರ ಇವಾಗ. ಹೀಗಾಗಿ ಈ ಯವನಸ್ಥನ ನೋಡಿ ನಮ್ಮ ಜೀವಿತಗಳಲ್ಲಿ ನಾವು ಕಲಿಬೇಕಂದ್ರೆ ನಮ್ಮ ದೀನತೆ ನಮ್ಮ ಜೀವಿತಗಳಲ್ಲಿ ಎಷ್ಟಿದೆ, ನಾವು ಎಷ್ಟು ನಮ್ಮನ್ನ ನಾವು ತಗ್ಗಿಸ್ಕೊಳ್ತೀವಿ. ಅಧಿಕಾರಿಗಳ ಮುಂದೆ ಆಗ್ಲಿ, ತಂದೆ ತಾಯಿಗಳ ಮುಂದೆ ಆಗ್ಲಿ, ಅಥವಾ ನಮ್ಮ ದೊಡ್ಡವರ ಮುಂದೆ ಆಗಲಿ, ನಾವು ಎಷ್ಟು ನಮ್ಮನ್ನ ತಗ್ಗಿಸ್ಕೊಂಡು ಜೀವನ ಮಾಡ್ತೀವಿ. ನಾವು ಎಷ್ಟು ನಮ್ಮನ್ನ ತಗ್ಗಿಸ್ಕೊಳ್ತೇವೋ ಅಷ್ಟು ದೇವರು ನಮ್ಮನ್ನ ಮೇಲಕ್ಕೆ ಎತ್ತುತ್ತಾರೆ. ಇನ್ನು 3ನೇದಾಗಿ ಶಿಸ್ತು, ಡಿಸಿಪ್ಲಿನ್ ಒಂದು ವ್ಯಕ್ತಿಯ ಜೀವಿತಗಳಲ್ಲಿ ತುಂಬಾ ಇಂಪಾರ್ಟೆಂಟ್. ಹಾಕುವಂತ ಬಟ್ಟೆ ಆಗ್ಲಿ, ಮಾತಾಡುವಂತಹ ಶೈಲಿ ಆಗ್ಲಿ, ಯಾರ ಜೊತೆಗೆ ಅಡ್ಡಾಡುವಂತ ಸಮಯದಲ್ಲಿ ಅವ್ರ ಜೊತೆಗೆ ಇರುವಂತಹ ಜೀವನ ಶೈಲಿ ಆಗ್ಲಿ, ಮನೆಯಲ್ಲಾಗ್ಲಿ ಹೊರಗಡೆ ಆಗ್ಲಿ, ಒಂದು ಶಿಸ್ತು ಒಂದು ವ್ಯಕ್ತಿಗೆ ತುಂಬಾ ಪ್ರಾಮುಖ್ಯತೆ. ಈ ಶಿಸ್ತು ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವಿತಗಳಲ್ಲಿ ನಾವೇನು ಕೂಡ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಈ ಜೆರಾಲ್ಡ್ ರವರು ದೇವರ ಚಿತ್ತ, ದೇವರು ಬಯಸಿದ ಹಾಗೆ, ದೇವರು ಇಚ್ಛಿಸುವವರೆಗೂ ಕೂಡ ನನ್ನನ್ನು ನೆರವೇರ್ಬೇಕಂತ ಅವರು ಪಣ ತೊಟ್ಟು ಜೀವನ ಮಾಡಿದ್ರು. ಅದೇ ತರ ಅವರ ಜೀವನ ಮಾಡಿ ಕೊನೆಗೆ ದೇವರಿಗೆ ಇಷ್ಟವುಳ್ಳವರಾಗಿ ಅವರು ಉಸಿರಿಳಿದ್ರು. ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಜೆರಾಲ್ಡ್ ರವರ ಜೀವಿತವನ್ನ ಅಳವಡಿಸಿ ಮುಂದೆ ಹೋಗೋಣ. ದೇವರ ಖಂಡಿತವಾಗಲೂ ಕೂಡ ಈ ವ್ಯಕ್ತಿಯ ಜೀವಿತದಿಂದ ನಿಮ್ಮನ್ನು ಕೂಡ ಆಶೀರ್ವದಿಸಲಿ. ಕುಟುಂಬದ ಪರಿಸ್ಥಿತಿಗಳನ್ನ ನೋಡಿ ಹಿಂದೆ ಸರಿಬೇಡ್ರಿ. ಕುಟುಂಬವನ್ನ ಸರಿಯಾಗಿ ನಾವು ನಡೆಸುವಂತಹ ಒಂದು ವ್ಯಕ್ತಿಗಳಾಗಿರ್ಬೇಕು. 3ನೇದಾಗಿ ನಮ್ಮ ವ್ಯಕ್ತಿತ್ವ ನಾವು ಸರಿಯಾಗಿ ಇಟ್ಟುಕೊಂಡು ನಮ್ಮ ಮನೆಯಲ್ಲಿರುವಂತವರ ವ್ಯಕ್ತಿತ್ವವನ್ನು ಕೂಡ ಸರಿ ಮಾಡ್ಲಿಕ್ಕೆ ನಾವು ಪ್ರಯಾಸ ಪಡೋಣ. ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನ ಆಶೀರ್ವದಿಸಲಿ. ಮತ್ತೆ ಸಿಗೋಣ. ಗಾಡ್ ಬ್ಲೆಸ್ ಯು. ಪ್ರೇಯರ್ ಮಾಡಿ. ಓಕೆ, ಕಣ್ಣುಗಳನ್ನು ಮುಚ್ಕೊಳ್ರೆ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ನಿಮ್ಗೆ ಸ್ತೋತ್ರ. ಅಪಾಕರ್ತನೆ, ಈ ಸುಂದರವಾದ ದಿನಗಳಲ್ಲಿ ನಾವೆಲ್ಲರೂ ಸೇರಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ಬಂದಿದ್ದೇವೆ. ಜೆರಾಲ್ಡ್ ರವರ ಜೀವಿತಗಳಲ್ಲಿ ಕರ್ತನೆ ನಾವು ಕಲಿತುಕೊಂಡಂತಹ ವಾಕ್ಯಗಳು ನಮ್ಮ ಕುಟುಂಬವನ್ನ ನಾವು ಕಾಪಾಡಿಕೊಂಡು ಆ ಕುಟುಂಬದಲ್ಲಿ ಒಳ್ಳೆಯದನ್ನ ಕಲಿಸುವಂತೆ, ಭಯಭಕ್ತಿಯನ್ನ ಕಲಿಸುವಂತೆ ನಮಗೆ ಶಕ್ತಿ ಕೊಡ್ರಿ ದೇವರೇ. ನಮ್ಮ ಕುಟುಂಬದ ಪರಿಸ್ಥಿತಿಗಳನ್ನು ನೋಡಿ ಸೇವೆಯಿಂದಾಗಲಿ ನಂಬಿಕೆಯಿಂದಾಗಲಿ ಹಿಂಜರಿದು ಹೋಗದ ಹಾಗೆ ನಮಗೆ ಬಲ, ಶಕ್ತಿ
ದೇವರೇ ಅನುಗ್ರಹಿಸಬೇಕೆಂಬುದ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮ್ಮ ವ್ಯಕ್ತಿತ್ವವನ್ನು ಕೂಡ ನಾವು ಪವಿತ್ರವಾಗಿಟ್ಟುಕೊಳ್ಳುವಂತೆಯೂ ತಗ್ಗಿಸಿಕೊಳ್ಳುವಂತೆಯೂ ಶಿಸ್ತಿನಿಂದ ಜೀವಿಸುವಂತೆಯೂ ನಮಗೆ ಸಹಾಯ ಮಾಡಿ ಹೇಳ್ತೇನೆ. ಇಲ್ಲಿರುವಂತವರೆಲ್ಲರನ್ನು ಕೂಡ ಆಶೀರ್ವದಿಸ್ರಿ. ಅವ್ರಿಗೆ ಒಳ್ಳೆ ಆರೋಗ್ಯ, ಬಲ, ಶಕ್ತಿ, ಜ್ಞಾನ, ಬಲ ಕೊಟ್ಟು ನೀನು ನಡೆಸು ರಾಜ. ಈ ದಿನದ ಒಂದೊಂದು ಕ್ಷಣವೂ ನಮಗೆ ಆಶೀರ್ವಾದದಾಯಕವಾಗಿದೆ. ನಮ್ಮ ಜೊತೆಲಿ ಇದ್ದು ಕಾಯ್ದು ಕಾಪಾಡು. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಪರಲೋಕ ತಂದೆಯ ದೇವರೇ, ಆಮೇನ್.